ನಮಸ್ತೆ ಕರ್ನಾಟಕ, ನೀವು ನೋಡುತ್ತಿದ್ದೀರಾ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್. ಮೊಬೈಲ್ ಚಟ ಜಾಸ್ತಿ ಆದರೆ ಕೊನೆಗೆ ದೇವರೇ ಗತಿ. ಮೊಬೈಲ್ ಬಳಕೆ ಮಾಡಿದರೆ ಅದರಿಂದ ಯಾವೆಲ್ಲ ಸಮಸ್ಯೆಗಳು ಬರಬಹುದು ಎಂದು ತಿಳಿಯಿರಿ. ಇಂಟರ್ನೆಟ್ ಯುಗದಲ್ಲಿ ಮೊಬೈಲ್ ಫೋನ್ ಎನ್ನುವುದು ಜೀವನದ ಅವಿಭಾಜ್ಯ ಅಂಗವಾಗಿ ಹೋಗಿದ್ದು, ಪ್ರತಿಯೊಂದಕ್ಕೂ ಇದು ಅನಿವಾರ್ಯವೆನ್ನುವಂತಾಗಿದೆ. ಶಾಲಾ ಚಟುವಟಿಕೆಗಳಿಂದ ಹಿಡಿದು ಬ್ಯಾಂಕ್, ಸರ್ಕಾರಿ ಕೆಲಸಗಳು ಕೂಡ ಮೊಬೈಲ್ನಲ್ಲೇ ಮಾಡಿಕೊಳ್ಳಬಹುದಾಗಿದೆ. ಆದರೆ ಜನರು ಮೊಬೈಲ್ ಚಟವನ್ನು ಅಂಟಿಸಿಕೊಂಡಿರುವುದು ತುಂಬಾ ಆಘಾತಕಾರಿಯಾಗುತ್ತಿದ್ದು, ಇದರಿಂದಾಗಿ ಹಲವಾರು ರೀತಿಯ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕಾಡುತ್ತಲಿದೆ. ಮೊಬೈಲ್ನು ಅತಿಯಾಗಿ ಬಳಕೆ ಮಾಡಿದರೆ ಅದರಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಎಂದು ನಾವು ನಿಮಗೆ ಈ ಲೇಖನದಲ್ಲಿ ತಿಳಿಸಿಕೊಡಲಿದ್ದೇವೆ. ರಾತ್ರಿ ಮಲಗುವ ಮೊದಲು ಸ್ನೇಹಿತರು, ಸಂಬಂಧಿಕರ ಜತೆಗೆ ಚಾಟಿಂಗ್ ಮಾಡುವಂತಹ ಸಮಯವಾಗಿರುವುದು. ಇನ್ನು ಕೆಲವರು ವಿಡಿಯೋವನ್ನು ನೋಡುತ್ತಾ ಕುಳಿತಿರುವರು. ಹೀಗಾಗಿ ನಿದ್ರೆಗೆ ತೊಂದರೆ ಆಗುವುದು. ನಿದ್ರಾಹೀನತೆ ಮತ್ತು ಮೊಬೈಲ್ಗೆ ನೇರ ಸಂಬಂಧವಿದೆ ಎಂದು ಹೇಳಲಾಗಿದೆ. ಇಷ್ಟು ಮಾತ್ರವಲ್ಲದೆ ಕೆಲವರು ರಾತ್ರಿ ಬರುವಂತ ನೋಟಿಫಿಕೇಶನ್ ಮತ್ತು ಕರೆಯಿಂದಲೂ ನಿದ್ರೆಯನ್ನು ಕಳೆದುಕೊಳ್ಳುವರು. ಕಾರು ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಜನರು ತಮ್ಮ ಮೊಬೈಲ್ಗಳನ್ನು ಪರೀಕ್ಷೆ ಮಾಡುತ್ತಲೇ ಇರುವರು. ಕೆಲವರು ರಸ್ತೆ ದಾಟುವ ವೇಳೆ ಕೂಡ ಮೊಬೈಲ್ ನೋಡುತ್ತಲೇ ದಾಟುವರು. ಇದರಿಂದ ಅಪಘಾತಗಳು ಆಗುವುದು ಹೆಚ್ಚು. ಮೊಬೈಲ್ನಿಂದ ಹೊರಸೂಸುವಂತಹ ವಿಕಿರಣಗಳು ಕೇವಲ ಕ್ಯಾನ್ಸರ್ಗೆ ಮಾತ್ರ ಕಾರಣವಾಗುವುದಲ್ಲದೆ ಅದು ಹೃದಯದ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಹೃದಯದ ಕಾರ್ಯದಲ್ಲಿ ಇದು ಅಸಾಮಾನ್ಯತೆ ಉಂಟು ಮಾಡಬಹುದು ಎಂದು ಹೇಳಲಾಗಿದೆ. ರಸ್ತೆಗೆ ಇಳಿದರೆ ಪ್ರತಿಯೊಬ್ಬರ ಕಿವಿಯಲ್ಲೂ ನಾವು ಇಯರ್ ಫೋನ್ ನೋಡುತ್ತೇವೆ. ಹೀಗಾಗಿ ಯುವಕರು ಹಾಗೂ ವಯಸ್ಕರಲ್ಲಿ ಶ್ರವಣದೋಷವು ಕಂಡುಬರುತ್ತಲಿದೆ. ಮೊಬೈಲ್ ಚಟ್ ಅಂಟಿಸಿಕೊಂಡಿದ್ದರೆ ಅದರಿಂದ ಶ್ರವಣದೋಷವು ಬರುವುದು. ದೀರ್ಘಕಾಲ ಮೊಬೈಲ್ ಫೋನ್ ಬಳಕೆ ಮಾಡಿದರೆ ಅದರಿಂದ ಶ್ರವಣ ದೋಷವು ಬರುವುದು ಎಂದು ಹೇಳಲಾಗಿದೆ. ಪುಸ್ತಕ ಓದುವವರ ಸಂಖ್ಯೆಯು ಕಡಿಮೆಯಾಗುತ್ತಲಿದ್ದರೂ ಅದರ ಪ್ರೇಮಿಗಳು ಮೊಬೈಲ್ನಲ್ಲೇ ಪುಸ್ತಕವನ್ನು ಓದುತ್ತಲಿರುವರು. ಹೀಗಾಗಿ ತುಂಬಾ ಸಮಯ ತನಕ ಕಣ್ಣು ಮಿಟುಕಿಸದೆ ಮೊಬೈಲ್ ಬಳಕೆ ಮಾಡಿದರೆ ಅದರಿಂದ ಕಣ್ಣಿಗೆ ತೊಂದರೆ ಆಗುವುದು. ಕಣ್ಣು ಒಣಗುವುದು, ಕಿರಿಕಿರಿ ಮತ್ತು ಕೆಂಪಾಗುವ ಸಮಸ್ಯೆಯೂ ಕಂಡುಬರುವುದು. ಕೆಲವರಿಗೆ ಶೌಚಾಲಯಕ್ಕೆ ಹೋಗುವ ವೇಳೆ ಕೂಡ ಮೊಬೈಲ್ ಬಿಟ್ಟು ಹೋಗಲು ಆಗಲ್ಲ. ಇಂತಹವರು ಮೊಬೈಲ್ ಜತೆಗೆ ಸೋಂಕನ್ನು ಕೂಡ ಅಂಟಿಸಿಕೊಂಡು ಬರುವರು. ಶೌಚಾಲಯದಲ್ಲಿ ಅತಿಯಾಗಿ ಬ್ಯಾಕ್ಟೀರಿಯಾ, ಸೂಕ್ಷ್ಮಾಣುಗಳು ಇರುವ ಕಾರಣದಿಂದಾಗಿ ಇದು ಮೊಬೈಲ್ ಸೇರಬಹುದು. ಈ ಕೋಳಿ ಎನ್ನುವ ಕೀಟಾಣು ವಾಂತಿ ಮತ್ತು ಬೇದಿ ಉಂಟು ಮಾಡಬಹುದು. ಮೊಬೈಲ್ನಲ್ಲೇ 24 ಗಂಟೆಯೂ ಕಾಲ ಕಳೆಯುತ್ತಾ ಇರುವ ಕಾರಣದಿಂದಾಗಿ ಅದು ಜನರಲ್ಲಿ ಒತ್ತಡವನ್ನು ಹೆಚ್ಚು ಮಾಡುವುದು.